ಗುರ್ಮೆ ಸುರೇಶ್ ಶೆಟ್ಟಿ. ಬಡತನ ಅಂದ್ರೆ ಏನೆಂದು ಅರಿತು ಹಸಿವಿನ ಸಂಕಟವನ್ನ ಅನುಭವಿಸಿ ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟದ ಸರಮಾಲೆಯಲ್ಲಿ ಬೆಳೆದು ಗಣಿನಾಡು ಬಳ್ಳಾರಿಯಲ್ಲಿ ಪದವಿಯನ್ನ ಪೂರ್ಣಗೊಳಿಸಿ ಅಲ್ಲಿಯೇ ಸುಮಾರು 40 ವರ್ಷಗಳ ಕಾಲ ಹೋಟೆಲ್ ಉದ್ಯಮವನ್ನ ನಡೆಸಿ ಯಶಸ್ವಿಯಾಗಿ ಹೊರಹೊಮ್ಮಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಟ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿ ನೊಂದವರ ಕಣ್ಣೀರ ಹನಿಯನ್ನ ಒರೆಸಿ ಅಂಧರ ಅನಾಥರ ಬಾಳಿಗೆ ಬೆಳಕಾಗಿ ಹುಟ್ಟೂರನ್ನ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಬೇಕು ಎಂಬ ಕನಸನ್ನ ಕಂಡು ಕಳೆದ 2023ರ ವಿಧಾನಸಭೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಂಡು ಮೊದಲ ಪ್ರಯತ್ನದಲ್ಲೇ ವಿಜಯ ಪತಾಕೆ ಹಾರಿಸಿ ವಿಧಾನಸೌಧದ ಮೆಟ್ಟಿಲನ್ನ ತೊಡೆದು ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಗ್ಯಾರಂಟಿಯ ಗುದ್ದಾಟ ಅನುದಾನದ ಬಡಿದಾಟದ ನಡುವೆ ಕ್ಷೇತ್ರಕ್ಕೆ 10 ಯೋಜನೆಗಳನ್ನ ಹೊತ್ತು ತಂದಿರುವ ಅಭಿವೃದ್ಧಿಯ ಹರಿಕಾರ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ. ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ರಸ್ತೆಗಳ ಅಭಿವೃದ್ಧಿ, ಸೇತುವೆಗಳ ನಿರ್ಮಾಣಕ್ಕೆ 18.67 ಕೋಟಿ ರೂಪಾಯಿ. 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯ ಯೋಜನೆಯಡಿ 3 ಕೋಟಿ ರೂಪಾಯಿ. 2023-24, 2024-25, 2025-26ನೇ ಸಾಲಿನ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಲ್ಲಿ ವಾರ್ಷಿಕ 2 ಕೋಟಿ ರೂಪಾಯಿ. 2024-25ನೇ ಸಾಲಿನಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ. ಗ್ರಾಮೀಣ ರಸ್ತೆಗಳ ಪ್ರಗತಿಪಥ ಯೋಜನೆಯಡಿ 16.4 ಲಕ್ಷ ಕೋಟಿ. 2025-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 5054 ರಡಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 9.40 ಕೋಟಿ. 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಭೂತ ಸೌಕರ್ಯದಡಿ ಗ್ರಾಮೀಣ ರಸ್ತೆಗಳ ಕಾಮಗಾರಿಗೆ 15.75 ಕೋಟಿ ರೂಪಾಯಿ. ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ. ಪಡುಬಿದ್ರೆ, ಹೆಜ್ಜಮಾಡಿ, ನಡಿಪಟ್ಟ ಇಲ್ಲಿನ ಸಮುದ್ರ ಕೊರೆತ ತಡೆಗೋಡೆ ಸಂರಕ್ಷಣೆಗೆ 2023-24ನೇ ಸಾಲಿನಲ್ಲಿ 4 ಕೋಟಿ 50 ಲಕ್ಷ. 2024-25ನೇ ಸಾಲಿನಲ್ಲಿ ಮೀನುಗಾರಿಕಾ ಕೊಂಡಿ ರಸ್ತೆಗಳಿಗೆ 1 ಕೋಟಿ. 2025-26ನೇ ಸಾಲಿನಲ್ಲಿ 2 ಕೋಟಿ. 2024-25ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿಗಳ ಕಾಲೋನಿ ಅಭಿವೃದ್ಧಿಗೆ 4 ಕೋಟಿ. 2025-26ನೇ ಸಾಲಿನಲ್ಲಿ 3 ಕೋಟಿ 50 ಲಕ್ಷ. ಕಾಪು ವಿಧಾನಸಭಾ ಕ್ಷೇತ್ರದ ವಿವಿಧ ಪ್ರಾರ್ಥನಾ ಮಂದಿರಗಳಿಗೆ 30 ಲಕ್ಷ ರೂಪಾಯಿ. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಅನುದಾನ ಯೋಜನೆಯಡಿ ಪ್ರಾರ್ಥನಾ ಮಂದಿರದ ಅಭಿವೃದ್ಧಿ ಹಾಗೂ ಸಮುದಾಯ ಭವನ ಕಾಮಗಾರಿಗೆ 6 ಕೋಟಿ 25 ಲಕ್ಷ ರೂಪಾಯಿ. ಕಟಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡುಬೆಟ್ಟು ಗ್ರಾಮ ಕಟ್ಟಿಕೇರಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ 1 ಕೋಟಿ 50 ಲಕ್ಷ. ಬೈರಂಪಳ್ಳಿ, ಮಣಿಪುರ, ಕಟಪಾಡಿ ಭಾಗಗಳಲ್ಲಿ ನದಿ ದಂಡೆ ಸಂರಕ್ಷಣಾ ಕಾಮಗಾರಿಗೆ 90 ಲಕ್ಷ ರೂಪಾಯಿ. ಯಲ್ಲೂರು ವೀರಾಂಜನೇಯ ಗುಡಿಯ ಸಮೀಪದಲ್ಲಿರುವ ಕೆರೆ ಅಭಿವೃದ್ಧಿಗೆ 2 ಕೋಟಿ. ಉಚ್ಚಿಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪಡುಬದಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ 50 ಲಕ್ಷ ರೂಪಾಯಿ. ಕೊಡಿಬೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದಿಗ್ರಾಮ ಅಂಗಾರಕಟ್ಟೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿಗೆ 65 ಲಕ್ಷ ರೂಪಾಯಿ. ಪಡುಬಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶೀತಲೀಕೃತ ಶವಾಗಾರ ನಿರ್ಮಾಣ ಕಾಮಗಾರಿಗೆ 8 ಲಕ್ಷ. ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶೀತಲೀಕೃತ ಶವಾಗಾರ ನಿರ್ಮಾಣ ಕಾಮಗಾರಿಗೆ 18 ಲಕ್ಷ. ಕಾಪು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉನ್ನತೀಕರಣ ಕಾಮಗಾರಿಗೆ 20 ಲಕ್ಷ ರೂಪಾಯಿ. ಯಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋರುದ್ರ ಭೂಮಿ ಕಟ್ಟಡ ನಿರ್ಮಾಣಕ್ಕೆ 50 ಲಕ್ಷ. ಯಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಶಾಲೆಯ ಸಮೀಪ ಉಗ್ರಾಣ ನಿರ್ಮಾಣಕ್ಕೆ 17 ಲಕ್ಷ. ಹೆಜಮಾಡಿ ಬಳಿ ಅಗ್ನಿಶಾಮಕ ಕಟ್ಟಡ ನಿರ್ಮಾಣ ಕಾಮಗಾರಿಗೆ 2 ಕೋಟಿ 33 ಲಕ್ಷ ರೂಪಾಯಿ. ಕಾಪು ಹೆಜಮಾಡಿ ಬಂದರು ನಿರ್ಮಾಣ ಕಾಮಗಾರಿ 2023-24ರಿಂದ 2025-26ರವರೆಗೆ 103.77 ಲಕ್ಷ ಕೋಟಿ ರೂಪಾಯಿ.